4ನೇ ತರಗತಿಯ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ 2ನೇ ಸೆಮಿಸ್ಟರ್ನಲ್ಲಿ ಬರುವ ಎಲ್ಲ ಘಟಕಗಳ LBA ಟೆಸ್ಟನ್ನು ಕ್ವಶನ್ ಪೇಪರ್ಸ್ ಮತ್ತು ಆನ್ಸರನ್ನು ನೋಡ್ತಾ ಹೋಗೋಣ. ಫಸ್ಟ್ನೇ ಘಟಕ ಪಾಠ 13 ಅದ್ಭುತ ಯಂತ್ರ ನಮ್ಮ ದೇಹ. ಜ್ಞಾನೇಂದ್ರಿಯಗಳ ಸಂಖ್ಯೆ ಎಷ್ಟಿದ್ದಾವೆ ಅಂದರೆ 5 ಇದ್ದಾವೆ. ಚರ್ಮದ ಕೆಲಸ ಏನು ಅಂದರೆ ಬಿಸಿ ಮತ್ತು ತಂಪು ಅನುಭವವನ್ನು ನಮಗೆ ತಿಳಿಸುವಂಥದ್ದು. ನೋಡಲು ಸಹಾಯ ಮಾಡುವ ಅಂಗ ಕಣ್ಣು. ಗಾಳಿಯನ್ನು ಯಾವ ಅಂಗದ ಮೂಲಕ ನಾವು ತೆಗೆದುಕೊಳ್ತೇವೆ? ಮೂಗಿನ ಮೂಲಕ. ನಮ್ಮ ದೇಹಕ್ಕೆ ರಕ್ತ ಪೂರೈಸುವ ಅಂಗ ಹೃದಯ. ಅಸ್ಥಿಪಂಜರ ನಮ್ಮ ದೇಹದ ಒಳಾಂಗವನ್ನು ರಕ್ಷಿಸುವಂಥದ್ದು. ಎಲುಬುಗಳು ಮತ್ತು ಮಾಂಸಖಂಡಗಳು ನಮ್ಮ ದೇಹಕ್ಕೆ ಆಕೃತಿ ಮತ್ತು ರಚನೆಯನ್ನು ನೀಡ್ತವೆ. ನಾವು ಗಾಳಿಯನ್ನು ಮೂಗಿನ ಮೂಲಕ ಒಳಗೆ ಎಳೆದುಕೊಳ್ತೇವೆ. ನಮ್ಮ ದೇಹವನ್ನು ಏಕೆ ಅದ್ಭುತ ಯಂತ್ರ ಕರಿತೀವಿ ಅಂತಂದರೆ, ನಮ್ಮ ದೇಹವು ವಿವಿಧ ಅಂಗಾಂಗಗಳ ಸಮನ್ವಯದಿಂದ ಕಾರ್ಯನಿರ್ವಹಿಸುವುದರಿಂದ ಅದೊಂದು ಅದ್ಭುತ ಯಂತ್ರವಾಗಿದೆ. ಹೃದಯದ ಮುಖ್ಯ ಕಾರ್ಯ ರಕ್ತವನ್ನು ಪಂಪ್ ಮಾಡುವುದು. ನೆಕ್ಸ್ಟ್ ಮೂಳೆಗಳ ಇವು ಮೌಖಿಕಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು. ಮೂಳೆಗಳ ಮುಖ್ಯ ಕಾರ್ಯವೇನು ಅಂತಂದರೆ ದೇಹಕ್ಕೆ ಆಕಾರ ಮತ್ತು ಬೆಂಬಲವನ್ನು ನೀಡುವಂಥದ್ದು. ಚರ್ಮದ ಮುಖ್ಯ ಕಾರ್ಯ ನಮಗೆ ಸ್ಪರ್ಶವನ್ನು ತಿಳಿಸುವಂಥದ್ದು. ಅನ್ನನಾಳದ ಕಾರ್ಯ ಜೀರ್ಣಾಂಗಕ್ಕೆ ತಿಂದಂಥ ಆಹಾರವನ್ನು ಕಳಿಸುವಂಥದ್ದು. ನರಮಂಡಲದ ಮುಖ್ಯ ಕಾರ್ಯ ಸಂದೇಶಗಳನ್ನು, ಏನಾದರೂ ನಮಗೆ ಸ್ಪರ್ಶ ಆದಾಗ, ಮುಳ್ಳನ್ನು ತುಳಿದಾಗ ಅಥವಾ ಕಣ್ಣಿನ ನೋಡಿದಾಗ ಅಲ್ಲಿ ನಡೆಯುವಂತಹ ಕ್ರಿಯೆಯನ್ನು, ಸಂದೇಶವನ್ನು ಮಿದುಳಿಗೆ ಕಳಿಸುವಂಥದ್ದು. ಆಮ್ಲಜನಕದ ಮಹತ್ವ, ನಾವು ಉಸಿರಾಟದ ಮೂಲಕ, ಶ್ವಾಸಕೋಶಗಳ ಮೂಲಕ ನಮ್ಮ ದೇಹದ ವಿವಿಧ ಜೀವಕೋಶಗಳಿಗೆ ಶಕ್ತಿಯನ್ನು ನೀಡುವಂಥದ್ದು ಆಮ್ಲಜನಕದ ಮಹತ್ವವಾಗಿದೆ. ನೆಕ್ಸ್ಟು ಪಾಠ 14 ಸಂಚಾರ ನಿಯಮಗಳು. ರಸ್ತೆಯಲ್ಲಿ ನಡೆಯುವಾಗ ಯಾವ ಬದಿಯಲ್ಲಿ ನಡೆಯಬೇಕು? ನಾವು ಎಡ ಬದಿಯಲ್ಲಿ ನಡಿಬೇಕು. 4 ರಸ್ತೆಗಳು ಸೇರಿಸುವಂತಹ ಜಾಗವನ್ನು ಚೌಕ ಅಂತೇಳಿ ಕರಿತೀವಿ. ಸಂಕೇತ ದೀಪಗಳಲ್ಲಿ ಎಷ್ಟು ಬಣ್ಣಗಳು ಇರ್ತವೆ? 3 ಬಣ್ಣ ಇರ್ತವೆ. ಕೆಂಪು ದೀಪದ ಸಂಕೇತ ಏನನ್ನು ಸೂಚಿಸುತ್ತದೆ? ನಿಲ್ಲು ಅಂತ ಹೇಳುವಂಥದ್ದು. ಆಂಬ್ಯುಲೆನ್ಸ್ ವಾಹನದ ಉಚಿತ ವ್ಯವಸ್ಥೆಯ ಸಂಖ್ಯೆ ಯಾವುದು ಅಂದರೆ 108. ಕೆಂಪು ಬೆಳಕು ನಿಲ್ಲು ಎಂದು ಹೇಳುತ್ತದೆ. ಇದು ಸರಿನೋ ತಪ್ಪು ಅಂತ ನಾವು ಹೇಳಬೇಕು. ಇದು ಸರಿ ಇರುವಂಥದ್ದು. ಪಾದಚಾರಿಯವರು ತಮ್ಮ ಇಚ್ಛೆಯಂತೆ ಯಾವುದೇ ಸ್ಥಳದಲ್ಲಿ ರಸ್ತೆ ದಾಟಬಹುದು. ಇದು ತಪ್ಪು. ಅಂದರೆ ಅವರಿಗೆ ನಿಗದಿಪಡಿಸುವಂಥ ಜೀಬ್ರಾ ಪಟ್ಟಿಯಲ್ಲಿ ಸಿಗ್ನಲನ್ನು ನೋಡ್ಕೊಂಡು ದಾಟಬೇಕು. ಕೆಂಪು ಬೆಳಕು ಇರೋ ವೇಳೆಯಲ್ಲಿ ವಾಹನಗಳನ್ನು ನಿಲ್ಲಿಸಬೇಕು. ಹೌದು, ರೆಡ್ ಬಲ್ಪ್ ಐತೆ ಅಂದರೆ ಅದರಲ್ಲಿ ವಾಹನಗಳನ್ನು ನಿಲ್ಲಿಸಬೇಕು. ಪಾದಚಾರಿ ಮಾರ್ಗದ ಉಪಯೋಗವೇನು ಅಂತಂದರೆ, ಪಾದಚಾರಿಗಳು ಸುರಕ್ಷಿತವಾಗಿ ರಸ್ತೆನ ದಾಟಲು ಅನುಕೂಲ ಮಾಡಿಕೊಳ್ತವೆ. ಅಪಾಯದ ಪರಿಸ್ಥಿತಿಯನ್ನು ತಡೀತವೆ. ಕೆಂಪು ದೀಪದ ಅರ್ಥವೇನು? ಕೆಂಪು ದೀಪವು ಒಂದು ಸಿಗ್ನಲ್ ಸಂಕೇತವಾಗಿದೆ. ಇದು ಕಂಡಾಗ ನಾವು ವಾಹನಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ರಸ್ತೆ ದಾಟುವಾಗ ನಾವು ಏನನ್ನು ಗಮನಿಸಬೇಕು? ಎಡ ಮತ್ತು ಬಲ ಬದಿಯಲ್ಲಿರುವ ವಾಹನಗಳನ್ನು ಗಮನಿಸಿ ರಸ್ತೆಯನ್ನು ಜೀಬ್ರಾ ಪಟ್ಟಿಯಲ್ಲೇ ದಾಟಬೇಕು. ವಾಹನ ಚಲಾಯಿಸುವಾಗ ಮೊಬೈಲ್ ಉಪಯೋಗಿಸುವುದು ಸರಿಯೇ? ಮೊಬೈಲ್ ಬಳಸುವುದು ಸರಿಯಲ್ಲ. ಏಕೆಂದರೆ ಅಪಘಾತ ಆಗುವಂತಹ ಅವಕಾಶಗಳಿರುವುದರಿಂದ ಮೊಬೈಲನ್ನು ಬಳಸಬಾರದು. ಟ್ರಾಫಿಕ್ ಪೊಲೀಸರ ಪಾತ್ರವೇನು? ಟ್ರಾಫಿಕ್ ಪೊಲೀಸರು ಸುರಕ್ಷತಾ ನಿಯಮಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತಾರೆ. ವಾಹನಗಳು ಸುರಕ್ಷಿತವಾಗಿ ಚಲಾಯಿಸಲು ಅವರು ನಮಗೆ ಅನುಕೂಲ ಮಾಡಿಕೊಡ್ತಾರೆ. ಮತ್ತು ಅವರಿಗೆ ನಾವೇನಾದ್ರೂ ಹೆಲ್ಮೆಟ್ ಹಾಕಿಲ್ಲ ಅಂತಂದರೆ, ರಸ್ತೆ ನಿಯಮಗಳನ್ನು ನಾವು ಪಾಲಿಸ್ತಿಲ್ಲ, ಸುರಕ್ಷತಾ ನಿಯಮಗಳನ್ನು ಪಾಲಿಸ್ತಿಲ್ಲ ಅಂದರೆ ನಮಗೆ ದಂಡ ಹಾಕುವಂಥದ್ದು ಕೂಡ ಟ್ರಾಫಿಕ್ ಪೊಲೀಸರಿಗೆ ಇರುವಂಥ ಅರ್ಹತೆ ಆಗಿದೆ. ಟ್ರಾಫಿಕ್ ಪೊಲೀಸರ ಕೆಲಸವೇನು ಅಂದರೆ ಸೇಮ್ ಅದೇ ಬರುವಂಥದ್ದು. ನಮಗೆ ರಸ್ತೆನ ದಾಟಲಿಕ್ಕೆ, ಸುರಕ್ಷಿತವಾಗಿ ದಾಟಲಿಕ್ಕೆ ಅನುವು ಮಾಡಿಕೊಡುವಂಥದ್ದು
ಸಂಚಾರ ನಿಯಮವನ್ನು, ದಟ್ಟಣೆಯನ್ನು, ಟ್ರಾಫಿಕ್ಕನ್ನು ಮುಕ್ತಗೊಳಿಸುವಂಥದ್ದು ಅವರ ಕೆಲಸ. ರಸ್ತೆ ಗುರುತುಗಳು ಏಕೆ ಅಗತ್ಯ? ರಸ್ತೆ ಗುರುತುಗಳು ಸುರಕ್ಷಿತವಾಗಿ ಸಂಚಾರವನ್ನು ಮಾಡಲಿಕ್ಕೆ, ಪ್ರಯಾಣವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ತವೆ ಅವು. ನೆಕ್ಸ್ಟು ಘಟಕ ಪಾಠ 15 ಸಾರಿಗೆ ಸಂಪರ್ಕ. ಸಾರಿಗೆ ಅಂದರೆ ಏನು ಅಂದರೆ ವಸ್ತು ಹಾಗೂ ವ್ಯಕ್ತಿಗಳನ್ನು ಸ್ಥಳಾಂತರ ಮಾಡುವಂಥದ್ದೇ ಸಾರಿಗೆ. ಸಂಚಾರಿ ಮಾರ್ಗದಲ್ಲಿ ಯಾವುದನ್ನು ನಾವೆಲ್ಲ ಬಳಸ್ತೇವೆ ಅಂದರೆ ಭೂಮಾರ್ಗವನ್ನು ಬಳಸ್ತೇವೆ. ರೈಲು ಯಾವ ಮಾರ್ಗದಲ್ಲಿ ಸಂಚರಿಸ್ತದೆ? ರೈಲು ಹಳಿಗಳ ಮೂಲಕ ಸಂಚರಿಸ್ತದೆ. ಹತ್ತಿರ ಸ್ಥಳಗಳಿಗೆ ಹೋಗಲು ಯಾವ ವಾಹನಗಳು ನಮಗೆ ಸಹಾಯವನ್ನು ಮಾಡ್ತದೆ? ಸೈಕಲ್. ಅದೇ ದೂರದ ಸ್ಥಳಗಳಿಗೆ ಹೋಗಲು ನಮಗೆ ಸಹಾಯ ಮಾಡುವಂಥದ್ದು ವಿಮಾನ. ಸಾರಿಗೆ ಸಂಪರ್ಕ ಎಂದರೇನು? ವಸ್ತುಗಳು ಮತ್ತು ಜನರನ್ನು ಒಂದು ಕಡೆಯಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸುವುದೇ ಸಾರಿಗೆ ಸಂಪರ್ಕ. ಸಾರಿಗೆಯ ಮುಖ್ಯ ಮಾಧ್ಯಮಗಳು ಯಾವ್ಯಾವು ಅಂತಂದರೆ ರಸ್ತೆ, ರೈಲು ಮಾರ್ಗ, ವಾಯುಮಾರ್ಗ ಮತ್ತು ಜಲಮಾರ್ಗಗಳಾಗಿವೆ. ಸಾರಿಗೆ ಸಂಪರ್ಕದ ಮುಖ್ಯ ಉದ್ದೇಶ ಜನರನ್ನು, ವಸ್ತುಗಳನ್ನು ಸುರಕ್ಷಿತವಾಗಿ ಮತ್ತು ವೇಗವಾಗಿ ಸ್ಥಳಾಂತರಿಸುವುದು ಸಾರಿಗೆ ಸಂಪರ್ಕದ ಮುಖ್ಯ ಉದ್ದೇಶವಾಗಿದೆ. ಭೂ ಸಾರಿಗೆಗೆ ಉದಾಹರಣೆ ಕೊಡ್ರಿ ಅಂತಂದರೆ ಬಸ್ಸು, ಲಾರಿ, ಆಟೋ, ಬೈಕು ಮುಂತಾದವುಗಳು ಆಗುವಂಥದ್ದು ಮತ್ತು ರೈಲು ಕೂಡ ಬರುವಂಥದ್ದು. ನೆಕ್ಸ್ಟ್ ಮೌಖಿಕ ಕ್ವಶನ್ಸ್ಗೆ ಬಂದರೆ ವಾಯು ಸಾರಿಗೆ ಯಾವಾಗ ಉಪಯುಕ್ತವಾಗ್ತದೆ ಅಂತಂದರೆ ಕಡಿಮೆ ಸಮಯದಲ್ಲಿ ಅತಿ ವೇಗದಲ್ಲಿ ಸ್ಥಳವನ್ನು ಕ್ರಮಿಸಲಿಕ್ಕೆ ಸಹಾಯವಾಗುವಂಥದ್ದು ವಾಯು ಸಾರಿಗೆ. ಮತ್ತು ಯುದ್ಧಗಳ ಕಾಲದಲ್ಲಿ ಅವು ಸಹಾಯಕ್ಕೆ ಬರ್ತವೆ. ಆಮೇಲೆ ಪರಿಸರ ವಿಕೋಪ ಕಾಲದಲ್ಲಿ ವಾಯು ಸಾರಿಗೆ ನಮಗೆ ಬೇಕಾಗ್ತದೆ. ಜಲ ಸಾರಿಗೆಗೆ ಉದಾಹರಣೆ ನೀಡುವಂತಂದರೆ ಜಲ ಸಾರಿಗೆಗೆ ಹಡಗು, ದೋಣಿ ಇವೆಲ್ಲ ಬರುವಂಥದ್ದು. ಸಾರಿಗೆ ಸಂಪರ್ಕದ ಲಾಭವೇನು ಅಂದರೆ ವಸ್ತುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸಲು ಸಹಾಯಕವಾಗ್ತದೆ. ಒಂದು ದೇಶದ ಆರ್ಥಿಕ ಸ್ಥಿತಿಯನ್ನು ನಿರ್ಧರಿಸ್ತವೆ. ಯಾಕೆಂದರೆ ವಸ್ತುವನ್ನು ಮಾರಾಟ ಮಾಡಲಿಕ್ಕೆ, ವಿನಿಮಯ ಮಾಡಲಿಕ್ಕೆ ಸುರಕ್ಷಿತವಾದ ರಸ್ತೆ ಇದ್ದರೆ ಮಾತ್ರ ಸಾಧ್ಯ. ಸಾರಿಗೆ ಸಂಪರ್ಕದ ಹಾನಿಯು ಏನು ಅಂತಂದರೆ ರಸ್ತೆ ಸುರಕ್ಷಿತವಾಗಿ ಇಲ್ಲ ಅಂತಂದರೆ ವಸ್ತುಗಳನ್ನು ನಾವು ವ್ಯವಸ್ಥಿತವಾಗಿ ದಾಟಿಸಲಿಕ್ಕೆ ಆಗೋದಿಲ್ಲ, ಆವಾಗ ಹಾನಿ ಆಗ್ತದೆ. ಸಾರಿಗೆ ಪ್ರಕಾರಗಳನ್ನು ವಿವರಿಸಿ ಅಂದರೆ ಅದೇ ಸಾರಿಗೆ ಪ್ರಕಾರಗಳಲ್ಲಿ 3 ವಿಧ: ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ. ಸಂಪರ್ಕ ಸಾಧನಗಳ ಪ್ರಕಾರವನ್ನು ಅದೇ ಸೇಮ್ ಸಾರಿಗೆ ಪ್ರಕಾರಗಳು. ಸಂಪರ್ಕಕ್ಕೆ ರಸ್ತೆ ಅದನ್ನು ಸುರಕ್ಷಿತವಾದ ರಸ್ತೆ ವ್ಯವಸ್ಥೆಯನ್ನು ಹೊಂದಿರುವಂಥದ್ದು. ಆಮೇಲೆ ಸುರಕ್ಷಿತವಾದ ವಾಯು ಸಾರಿಗೆಯನ್ನು ಹೊಂದಿರುವಂಥದ್ದು. ಅದೇ ಸುರಕ್ಷಿತವಾದ ಜಲ ಸಾರಿಗೆ ಅಂದರೆ ಒಂದು ಮಾರ್ಗವನ್ನು ನಮಗೆ ನಿಗದಿಪಡಿಸಿರ್ತಾರೆ, ಅದೇ ಮಾರ್ಗವಾಗಿ ನಾವು ಚಲಿಸಬೇಕು ಅಂತ ಹೇಳುವಂಥದ್ದು ಸಂಪರ್ಕ. ಜಲ ಸಾರಿಗೆಗೆ ಉಪಯೋಗಿಸುವಂತಹ ವಾಹನಗಳು ಯಾವ್ಯಾವು ಅಂತಂದರೆ ಹಡಗು, ದೋಣಿ, ಬೋಟು ಇವು ಬರುವಂಥದ್ದು. ವಾಯು ಸಾರಿಗೆಗೆ ಉಪಯೋಗಿಸುವಂತಹ ವಾಹನಗಳು ವಾಯು ಸಾರಿಗೆಗೆ ಅಂತಂದರೆ ವಿಮಾನ, ಆಮೇಲೆ ಹೆಲಿಕಾಪ್ಟರ್ ಬರುವಂಥದ್ದು. ಪತ್ರದ ಮಹತ್ವ ಏನು ಅಂತಂದರೆ ಪತ್ರ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಾವು ಇಂದಿನ ಕಾಲದಲ್ಲಿ ಸಂಪರ್ಕ ಸಾಧಿಸಲಿಕ್ಕೆ ಬಳಸುವಂತಹ ಒಂದು ಮಾಧ್ಯಮವಾಗಿತ್ತು. ದೂರವಾಣಿ ಉಪಯೋಗ ತತ್ಕ್ಷಣದಲ್ಲಿ ನಾವು ಯಾರಾದ್ರೂ ಮಾತಾಡಿಸ್ಲಿಕ್ಕೆ ಅನುಕೂಲವಾಗುವಂಥದ್ದು ದೂರವಾಣಿಯ ಸಹಾಯ. ನೆಕ್ಸ್ಟು ಪಾಠ 16 ಬದಲಾಗುತ್ತಿರುವ ಕುಟುಂಬಗಳು. ನಿಮ್ಮ ಕುಟುಂಬದ ಯಜಮಾನ ಯಾರು? ನಮ್ಮ ಕುಟುಂಬದಲ್ಲಿ ಅಪ್ಪ. ನಿಮ್ಮ ಕುಟುಂಬದ ವಿಧಗಳನ್ನು ಗುರುತಿಸು ಅಂದರೆ ನಮ್ಮದು ಚಿಕ್ಕ ಕುಟುಂಬ. ನಿಮ್ಮ ಕುಟುಂಬದಲ್ಲಿ ಯಾರು ಕಥೆಯನ್ನು ಹೇಳ್ತಾರೆ? ಅಜ್ಜಿ. ನೀವು ನಿಮ್ಮ ಕುಟುಂಬ ಅಂದರೆ ನಿಮ್ಮ ಕುಟುಂಬ ಏನಾದರೂ ದೊಡ್ಡದಿದ್ದರೆ ದೊಡ್ಡ ಕುಟುಂಬ ಅಂತಲೇ ಹಾಕ್ಬೋದು. ಅಜ್ಜಿ, ಅಜ್ಜ, ತಾತ, ಅಮ್ಮ, ಅಪ್ಪ ಎಲ್ಲರೂ ವಾಸವಾಗಿದ್ರೆ ಅಂದರೆ ದೊಡ್ಡ ಕುಟುಂಬ. ತಂದೆ, ತಾಯಿ, ಮಕ್ಕಳು ಮಾತ್ರ ಇದ್ದರೆ ಅದು ಚಿಕ್ಕ ಕುಟುಂಬ. ಕುಟುಂಬದ ಸದಸ್ಯರೆಲ್ಲ ಒಟ್ಟಾಗಿ ಸಂಭ್ರಮಿಸುವಂಥದ್ದು ಯಾವಾಗ? ಹಬ್ಬ ಹರಿದಿನಗಳಲ್ಲಿ. ಇಲ್ಲಿ ಸರಿ ತಪ್ಪನ್ನು ಹಾಕಬೇಕು. ಶೀಲಾ ಮದುವೆಗಾಗಿ ಈ ಕುಟುಂಬದಿಂದ ಹೊರಗೆ ಹೋಗುತ್ತಾಳೆ, ಸರಿ ಇರುವಂಥದ್ದು. ಕುಟುಂಬ ಮರವು ಕುಟುಂಬದ ಸದಸ್ಯರನ್ನು ಮತ್ತು ಬದಲಾವಣೆಯನ್ನು ತಿಳಿಸುತ್ತದೆ, ತಪ್ಪು, ತಿಳಿಸೋದಿಲ್ಲ ಅದು. ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿ. ವಿಭಕ್ತ ಕುಟುಂಬ ಎಂದರೇನು? ತಂದೆ, ತಾಯಿ, ಮಕ್ಕಳನ್ನು ಹೊಂದಿರುವಂಥ ಕುಟುಂಬವನ್ನು ವಿಭಕ್ತ ಕುಟುಂಬ ಅಂತ ಕರಿತೀವಿ. ಅದೇ ಅವಿಭಕ್ತ ಕುಟುಂಬ ಅಂದರೆ 2 ಅಥವಾ 3 ತಲೆಮಾರುಗಳು ವಾಸವಾಗಿದ್ದರೆ ಅದನ್ನು ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಅಜ್ಜಿ, ಅಜ್ಜ, ಅಮ್ಮ, ಅಪ್ಪ, ಮಕ್ಕಳು ಇದ್ದರೆ. ಮಕ್ಕಳಿಗೆ ವಿಭಕ್ತ ಕುಟುಂಬದಲ್ಲಿ ಏನೆಲ್ಲ ಸವಾಲುಗಳು ಎದುರಾಗ್ತವೆ ಅಂತಂದರೆ ಅಜ್ಜಿ ಅಜ್ಜನ ಪ್ರೀತಿ ಸಿಗೋದಿಲ್ಲ, ವಂಚಿತರಾಗ್ತಾರೆ, ಸ್ವತಂತ್ರತೆ ಇರೋದಿಲ್ಲ, ಜವಾಬ್ದಾರಿ ಹೆಚ್ಚಿರ್ತತೆ, ಒಂಟಿತನ ಹೆಚ್ಚಾಗಿರ್ತೈತೆ.
ಇರುವಂಥದ್ದು. ಕುಟುಂಬದಲ್ಲಿ ಬದಲಾಗುತ್ತಿರುವ ಕಾರಣಗಳೇನು ಇವೆಲ್ಲ ನಿಮಗೆ ಗೊತ್ತಿರುವಂಥದ್ದು. ಇವು ಮೌಖಿಕಕ್ಕೆ ಬರುವಂಥ ಕ್ವಶನ್ಸ್ಗಳಾಗಿರ್ತವೆ. ಇವನ್ನ ನೀವು ಸ್ವಂತಕ್ಕೆ ಬರಿಬೋದು. ಪಾಠ 17 ಮನೆಯ ಮೊದಲ ಪಾಠಶಾಲೆ. ಹಿಂದೂ ಧರ್ಮದ ಪವಿತ್ರ ಗ್ರಂಥ ಮಹಾಭಾರತ ಮತ್ತು ರಾಮಾಯಣ. ಕ್ರೈಸ್ತ ಧರ್ಮದ ಸ್ಥಾಪಕರು ಯೇಸು ಕ್ರಿಸ್ತರು. ಹಿಂದೂಗಳ ಹಬ್ಬವಿದು ಅಂತಂದರೆ ದಸರಾ ಹಬ್ಬ. ಬೌದ್ಧ ಧರ್ಮದ ಸ್ಥಾಪಕರು ಗೌತಮ ಬುದ್ಧ. ಮಹಾವೀರರು ಜೈನ ಧರ್ಮದ ಸ್ಥಾಪಕರು. ಯೇಸು ಕ್ರಿಸ್ತರು ಕ್ರಿಸ್ತ ಧರ್ಮದ ಸ್ಥಾಪಕರು. ಶ್ರೀಕೃಷ್ಣ ಶ್ರೀ ಭಗವದ್ಗೀತೆಯನ್ನು ಬೋಧಿಸುವಂಥವರು. ಮಕ್ಕಳ ಮೊದಲ ಗುರು ಯಾರು ಅಂದರೆ ತಾಯಿ. ಯಾರ ಕುಟುಂಬವು ಭಾನುವಾರ ಒಂದಾಗಿ ಊಟ ಮಾಡ್ತದೆ? ಪವಿತ್ರಳ ಕುಟುಂಬ. ಯಾರ ಕುಟುಂಬವು ನಮಾಜ್ ಮಾಡುತ್ತದೆ? ರಜ್ಯ ಕುಟುಂಬ. ಜಾನ್ ತಂದೆ ಏನು ಹೇಳುತ್ತಾರೆ? ಒಳ್ಳೆತನ ಮತ್ತು ಪ್ರೀತಿಯಿಂದ ಎಲ್ಲರ ಜೊತೆ ವರ್ತಿಸಬೇಕು ಎಂದು ಹೇಳ್ತಾರೆ. ನಿಮ್ಮ ಕುಟುಂಬದಲ್ಲಿ ಪ್ರತಿದಿನ ಯಾವ ಧಾರ್ಮಿಕ ಕಾರ್ಯಗಳನ್ನು ನಡೆಯುತ್ತವೆ? ಅಂದರೆ ಪ್ರತಿದಿನ ಎದ್ದ ತಕ್ಷಣ ನಮ್ಮ ತಂದೆಯವರು ಸ್ನಾನವನ್ನು ಮಾಡಿಕೊಂಡು ಪೂಜೆ ಪುನಸ್ಕಾರಗಳನ್ನು ದೇವರಿಗೆ ಮಾಡುತ್ತಾರೆ. ಅದೇ ರೀತಿ ಊರಿನಲ್ಲಿರುವಂಥ ದೇವರಿಗೆ ಹೋಗಿ ನಮಸ್ಕರಿಸಿ ಪೂಜೆಯನ್ನು ಸಲ್ಲಿಸಿ ಬರ್ತಾರೆ. ಈ ರೀತಿ ನೀವು ನಿಮ್ಮ ಮನೆಯಲ್ಲಿ ಯಾವ ಧರ್ಮವನ್ನು ಅನುಸರಿಸ್ತೀರೋ ಆ ಧರ್ಮಕ್ಕೆ ಸಂಬಂಧಪಟ್ಟಂತೆ 4 ವಾಕ್ಯಗಳನ್ನು ಬರೆಯುವಂಥದ್ದು. ಯಾರ ತಾಯಿ ಕಥೆಯನ್ನು ಹೇಳ್ತಾಳೆ? ರಜಿಯಾ. ಜೈನರು ಯಾವ ಪ್ರಕಾರದ ಆಹಾರವನ್ನು ಸೇವಿಸ್ತಾರೆ? ಸಸ್ಯಾಹಾರವನ್ನು ಸೇವಿಸ್ತಾರೆ. ಇವು ಮೌಖಿಕಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು. ಹಿರಿಯರು ನಿಮಗೆ ಸ್ನೇಹಿತರು ಮತ್ತು ಹಿರಿಯರೊಂದಿಗೆ ಹೇಗೆ ವರ್ತಿಸಬೇಕು ಅಂತ ಹೇಳ್ತಾರೆ ಅಂತಂದರೆ ಪ್ರೀತಿಯಿಂದ ಮತ್ತು ಗೌರವದಿಂದ ವರ್ತಿಸಬೇಕು ಅಂತ ಹೇಳ್ತಾರೆ. ನಿಮ್ಮ ಕುಟುಂಬದಲ್ಲಿ ಯಾವ ಹಬ್ಬಗಳನ್ನು ಆಚರಿಸ್ತೀರಾ? ನೀವು ಹಿಂದೂಗಳಾಗಿದ್ದರೆ ಯುಗಾದಿ ಹಬ್ಬ, ದೀಪಾವಳಿ ಇವುಗಳನ್ನು ಆಚರಿಸ್ತೀರಾ. ಅದೇ ಮುಸ್ಲಿಮ್ ಆಗಿದ್ದರೆ ರಂಜಾನ್ ಇವನ್ನೆಲ್ಲ, ಈದ್ ಮಿಲಾದ್ ಇವುಗಳನ್ನ ಆಚರಿಸ್ತಾರೆ. ಕ್ರಿಸ್ಮಸ್ ಆದರೆ ಕ್ರಿಸ್ಮಸ್ ಹಬ್ಬವನ್ನು, ಕ್ರೈಸ್ತ ಇದ್ದರೆ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತೀವಿ. ನೀವು ಯಾವ ಧರ್ಮವನ್ನು ಆಚರಿಸ್ತೀರ ಆ ಧರ್ಮಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಬರೆಯುವಂಥದ್ದು. ನಿಮ್ಮ ಕುಟುಂಬದ ಒಬ್ಬ ಸದಸ್ಯರ ನಿಮ್ಮ ಮೇಲೆ ಪ್ರಭಾವ ಬೀರುವಂಥ ಸಮಾಜಕ್ಕೆ ಹೇಗೆ ಸಹಾಯವನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಬರೆಯುವಂಥದ್ದು. ಅಂದರೆ ಪಕ್ಕದ ಮಕ್ಕಳಿಗೆ ಓದು ಕಲಿಸುವಂಥದ್ದು ಕೂಡ ಸಹಾಯ ಮಾಡುವಂಥದ್ದು. ಅಥವಾ ನಮ್ಮ ಮನೆಯಲ್ಲಿ ಏನಾದ್ರೂ ವಸ್ತು ಇಲ್ಲ ಅಂದಾಗ ಅದನ್ನು ಪಕ್ಕದಲ್ಲಿ ಕೇಳಿದಾಗ ಅದನ್ನು ಕೊಟ್ಟರೆ ಅದು ನಮಗೆ ಸಹಾಯವಾಗುವಂಥದ್ದು. ಮಹಾತ್ಮ ಗಾಂಧೀಜಿಯವರು ಕುಟುಂಬದಿಂದ ಅವರು ಕಲಿತ ಮೌಲ್ಯಗಳು ಯಾವ್ಯಾವು ಅಂತಂದರೆ ದಯೆ, ಕರುಣೆ, ಸತ್ಯ ಮತ್ತು ಗೌರವ. ಪಾಠ 18 ಪ್ರತಿಯೊಬ್ಬರೂ ವಿಶಿಷ್ಟ. ಲತಾ ರಾಜುವಿಗೆ ಚಿತ್ರಕಲೆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಸಲಹೆಯನ್ನು ನೀಡ್ತಾಳೆ. ಮಹಮ್ಮದ್ ರೀತಾಗೆ ನಾಟಕದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ಸೂಚಿಸುತ್ತಾಳೆ. ಡಾಕ್ಟರ್ ರಾಜ್ಕುಮಾರ್ ತಮ್ಮ ನಟನೆ ಮತ್ತು ಗಾಯನದ ಕೌಶಲ್ಯಕ್ಕಾಗಿ ಡ್ಯಾಶ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ದಾದಾಭಾಯ್ ಫಾಲ್ಕೆ ಪ್ರಶಸ್ತಿ. ಕುವೆಂಪುರವರು ನಾಡಗೀತೆಯನ್ನು ರಚಿಸಿದ್ದಾರೆ. ಶಾಲೆಯಲ್ಲಿ ಯಾವ ಕಾರ್ಯಕ್ರಮ ನಡೀತಿದ್ದವು? ಶಾಲೆಯಲ್ಲಿ ಯಾವ ಕಾರ್ಯಕ್ರಮ? ವಾರ್ಷಿಕ ಕಾರ್ಯಕ್ರಮ ನಡೀತಿತ್ತು. ಥಾಮಸ್ ಆಲ್ವಾ ಎಡಿಸನ್ ಏನು ಕಂಡುಹಿಡಿದರು? ವಿದ್ಯುತ್ ಬಲ್ಬನ್ನು ಕಂಡುಹಿಡಿದರು. ದೃಷ್ಟಿ ವಿಕಲಚೇತನರು ಯಾವ ಲಿಪಿಯನ್ನು ಬಳಸ್ತಾರೆ? ಬ್ರೈನ್ ಲಿಪಿ. ಕಿತ್ತೂರಿನ ರಾಣಿ ಹೆಸರು ಚೆನ್ನಮ್ಮ. ರೀಟಾ ಮತ್ತು ಮಹಮ್ಮದ್ ಯಾವ ಕೌಶಲ್ಯದಲ್ಲಿ ಪ್ರತಿಭಾನ್ವಿತರಾಯಿತು ಅಂದರೆ ರೀಟಾಗೆ ಸುಂದರವಾಗಿ ಆಡುವ ಕೌಶಲ್ಯ ಇತ್ತು, ಮಹಮ್ಮದನಿಗೆ ನಾಟಕದಲ್ಲಿ ಕೌಶಲ್ಯ ಇತ್ತು. ಇವಕ್ಕೆಲ್ಲ ಮೌಖಿಕ ಕ್ವಶನ್ಸ್ಗಳಿಗೆ ನೀವೇ ಉತ್ತರವನ್ನು ಹುಡುಕುವಂಥದ್ದು ಮತ್ತು ಶಿಕ್ಷಕರ ಮುಂದೆ ಹೇಳುವಂಥದ್ದು. ಪಾಠ 19 ವೃತ್ತಿ ವಿಶೇಷ. ವೈದ್ಯರು ನಮ್ಮನ್ನು ಯಾವಾಗ ಭೇಟಿ ಮಾಡುತ್ತಾರೆ? ನಮಗೆ ಆರೋಗ್ಯ ಸರಿ ಇಲ್ಲ ಅಂದಾಗ, ಅಸ್ವಸ್ಥರಾಗಿದ್ದಾಗ ನಮ್ಮನ್ನು ಅವರು ಭೇಟಿ ಮಾಡ್ತಾರೆ. ನಮ್ಮ ಮನೆ ನಿರ್ಮಾಣ ಮಾಡುವವರು ಯಾರು? ಕಾರ್ಮಿಕರು. ದಂತ ವೈದ್ಯರು ಯಾವ ಸಮಸ್ಯೆಗಳನ್ನು ನೋಡ್ತಾರೆ? ಹಲ್ಲುಗಳ ಸಮಸ್ಯೆಯನ್ನು ನೋಡ್ತಾರೆ. ಕಣ್ಣುಗಳು ನೇತ್ರ ತಜ್ಞರು ಅಂತ ಕರಿತೀವಿ. ಮಕ್ಕಳಿಗೆ ಪಾಠ ಹೇಳುವವರು ಶಿಕ್ಷಕರು. ಪೊಲೀಸ್ ನಮಗೆ ರಕ್ಷಣೆಯನ್ನು ನೀಡುತ್ತಾರೆ. ವ್ಯಾಪಾರಿ ವಸ್ತುಗಳನ್ನು ಮಾರಾಟ ಮಾಡ್ತಾರೆ. ರೈತರು ತೋಟಗಾರಿಕೆಯನ್ನು ಮಾಡ್ತಾರೆ. ಬಟ್ಟೆ ಒಗೆಯುವವರು ಯಾರು? ಅಗಸ. ಬಿಟ್ಟ ಸ್ಥಳವನ್ನು ತುಂಬಿರಿ. ರಾಮನಹಳ್ಳಿ ಜನರು ವಿಭಿನ್ನ ವೃತ್ತಿಗಳಲ್ಲಿ ತೊಡಗಿಕೊಂಡಿದ್ದಾರೆ. ನಾವು ಧರಿಸುವ ಬಟ್ಟೆಯನ್ನು ನೂಲಿನಿಂದ ತಯಾರಿಸ್ತಾರೆ. 14 ವರ್ಷಕ್ಕಿಂತ ಮಕ್ಕಳು ಕಡಿಮೆ ಇದ್ದರೆ ಅವುಗಳನ್ನು ನಾವು ದುಡಿಮೆಗೆ ಅಥವಾ ಕೆಲಸಕ್ಕೆ ತೊಡಗಿಸಿಕೊಳ್ಳುವುದು ಕಾನೂನು ಬಾಹಿರ ಅಪರಾಧವಾಗಿದೆ. ನಿಮ್ಮ ಹತ್ತಿರದ ಪ್ರದೇಶದಲ್ಲಿ ಕಾಣುವ ಯಾವುದಾದ್ರೂ ಒಬ್ಬ ಕೆಲಸಗಾರರನ್ನು
ಹೆಸರನ್ನ ಬರೀಬೇಕು. ಅವ್ರ ಬಗ್ಗೆ ಸ್ವಲ್ಪ ನೀವು ಹೇಳಬೇಕು. ಕೆಲಸಗಾರರ ಹೆಸರನ್ನು ಹೇಳಬೇಕು, ಅವ್ರ ಬಗ್ಗೆ ಸ್ವಲ್ಪ ಬರೀಬೇಕು. ಹೊಲದಲ್ಲಿ ಬಿತ್ತನೆ ಮಾಡುವವರು ರೈತ. ನೆಕ್ಸ್ಟ್ ಮೌಖಿಕ ಕ್ವಶನ್ಸ್ಗೆ ಬಂದರೆ, ಮಾದರಿ ಆಟಿಕೆಗಳು ಮತ್ತು ಗೊಂಬೆಗಳಿಗೆ ಪ್ರಸಿದ್ಧವಾದ ಕರ್ನಾಟಕದ ಸ್ಥಳ ರಾಮನಗರ ಜಿಲ್ಲೆಯ ಚನ್ನರಾಯಪಟ್ಟಣ. ಮಕ್ಕಳಿಗೆ ಕಾನೂನು ಮಾಡಿಸುವುದು ಯಾವ ವಯಸ್ಸಿನ ನಂತರ ದುಡಿಮೆಗೆ ಹೋಗಬಾರ್ದು ಅಂದರೆ 14 ವರ್ಷದ ಒಳಗಿನ ಮಕ್ಕಳು ದುಡಿಮೆಯನ್ನು ಕಾನೂನುಬಾಹಿರ ಎಂದು ಸರ್ಕಾರ ಘೋಷಣೆ ಮಾಡಿದೆ. ರಾಮನಹಳ್ಳಿ ಗ್ರಾಮದಲ್ಲಿ ಕಾಣುವ ಯಾವುದೇ ಒಂದು ವೃತ್ತಿಯನ್ನು ಹೇಳಿ ಅಂತಂದರೆ ರೈತರು, ಕಾರ್ಮಿಕರು, ದರ್ಜಿಯವರು ಕೂಡ ಕಾಣ್ತಾರೆ. ಕರ್ನಾಟಕ ವಾಸ್ತುಶಿಲ್ಪದ ವಿಶೇಷತೆಯನ್ನು ರಾಮಾಯಣ ಮಹಾಭಾರತಕ್ಕೆ ಸಂಬಂಧಪಟ್ಟಂತಹ ಮೂರ್ತಿಗಳನ್ನು ದೇವಾಲಯಗಳಲ್ಲಿ ಕೆತ್ತಿರುವಂಥದ್ದು. ನಮ್ಮ ಬಟ್ಟೆಯನ್ನು ಹೊಲಿಯುವವರು ಯಾರು? ದರ್ಜೆಯರು. ಪಾಠ 20 ಹಬ್ಬ ಹರುಷ. ನಮ್ಮ ರಾಜಧಾನಿ ಬೆಂಗಳೂರು. ನಮ್ಮ ರಾಜ್ಯದ ಹೆಬ್ಬಾಗಿಲು ಅಂತ ಮಂಗಳೂರನ್ನು ಕರಿತೀವಿ. ದಾವಣಗೆರೆ ಮ್ಯಾಂಚೆಸ್ಟರ್ ಅಂತ ಕರಿತೀವಿ. ಇಲ್ಲಿ ಆನ್ಸರ್ ನಮಗೆ ಬೆಂಗಳೂರಾಗಿರುವಂಥದ್ದು. ನಮ್ಮ ರಾಜ್ಯದ ರಾಜ್ಯ ಪಕ್ಷಿ ನೀಲಕಂಠ. ನಮ್ಮ ನಾಡ ಹಬ್ಬ ದಸರಾ. ನಮ್ಮ ರಾಜ್ಯದ ರಾಜ್ಯ ಭಾಷೆ ಕನ್ನಡ. ಇದು ತೆಲುಗು ಆಂಧ್ರ ಪ್ರದೇಶ, ತಮಿಳು ತಮಿಳುನಾಡು, ಮರಾಠಿ ಮಹಾರಾಷ್ಟ್ರ. ಸರಿ ತಪ್ಪು ಹಾಕುವಂಥದ್ದು. ಸ್ವಾತಂತ್ರ್ಯ ದಿನವನ್ನು ಆಗಸ್ಟ್ 15ರಂದು ಆಚರಿಸ್ತೇವೆ. ಸರಿ. ರಾಷ್ಟ್ರಧ್ವಜದಲ್ಲಿ 5 ಬಣ್ಣಗಳಿವೆ. ತಪ್ಪು. ಸ್ವಾತಂತ್ರ್ಯ ದಿನಾಚರಣೆಯನ್ನು 1947 ಆಗಸ್ಟ್ 15ರಂದು ಆಚರಿಸ್ತೇವೆ. ಗಣರಾಜ್ಯೋತ್ಸವ ದಿನವನ್ನು ನಾವು ಜನವರಿ 26ರಂದು ಆಚರಿಸ್ತೇವೆ. ನಮ್ಮ ರಾಷ್ಟ್ರೀಯ ಲಾಂಛನದ ಕೆಳಗೆ ಏನು ಬರೆಯಲಾಗಿದೆ? ಸತ್ಯಮೇವ ಜಯತೆ ಅಂತ ಬರೆಯಲಾಗಿದೆ. ನೆಕ್ಸ್ಟ್ ಮೌಖಿಕ ಕ್ವಶನ್ಸ್ಗಳಿಗೆ ಆನ್ಸರನ್ನು ಇಲ್ಲಿ ನಾವು ನೋಡ್ಬೋದು. ಪಾಠ 21 ಖೋ ಖೋ. ಅಭಿನವ್ ಬಿಂದ್ರ ಶೂಟಿಂಗ್, ಧನ್ರಾಜ್ ಪಿಳ್ಳೈ ಹಾಕಿ, ಸಾನಿಯಾ ಮಿರ್ಜಾ ಟೆನ್ನಿಸ್ಸು, ಮಮತಾ ಪೂಜಾರಿ ಕಬಡ್ಡಿ. ಇವುಗಳನ್ನು ಇಲ್ಲಿಗೆ ನೀವು ಸರಿಯಾಗಿ ಉತ್ತರವನ್ನು ಬರೆಯುವಂಥದ್ದು. ಹುಣಸೆ ಬೀಜಗಳ ಬಳಕೆಯ ಆಟ ಯಾವುದು? ಅಳುಗುಳಿ ಮನೆಯಾಟ. ಕರ್ನಾಟಕದ ಪ್ರಸಿದ್ಧ ಖೋ ಖೋ ಆಟಗಾರ ಉಷಾ ಅನಂತರಾವ್. ಖೋ ಖೋ ಮೈದಾನದ ಆಕಾರ ಇರುವಂಥದ್ದು ಆಯಿತ. ಖೋ ಖೋ ಆಟದ 2 ನಿಯಮಗಳು: ಖೋ ಎಂದು ಬೆನ್ನನ್ನು ತಟ್ಟಬೇಕು, ಮಧ್ಯ ರೇಖೆಯ ಮೇಲೆ ಹೆಜ್ಜೆ ಇಡಬಾರ್ದು, ದಿಕ್ಕು ಬದಲಾಯಿಸಬಾರ್ದು. ಇವು ಖೋ ಖೋ ಆಟದ ನಿಯಮಗಳು. 2 ಒಳಾಂಗಣ ಆಟಗಳು ಯಾವ್ಯಾವು ಅಂದರೆ ಚೆಸ್ಸು, ಕೇರಮ್ಮು. 2 ಹೊರಾಂಗಣ ಆಟಗಳು ಅಂತಂದರೆ ಕಬಡ್ಡಿ, ಕ್ರಿಕೆಟು. ಅಷ್ಟೇ ಬರೆಯುವಂಥದ್ದು. ಇವು ಮೌಖಿಕ ಪರೀಕ್ಷೆಗಳು. ಇವುಗಳನ್ನು ನೀವು ಶಿಕ್ಷಕರ ಮುಂದೆ ಹೇಳುವಂಥದ್ದು. ಪಾಠ 22 ಸೌಲಭ್ಯಗಳು ಮತ್ತು ಸುಧಾರಣೆಗಳು. ಮನುಷ್ಯ ಬದುಕಲು ಮೂಲಭೂತ ಸೌಲಭ್ಯಗಳಲ್ಲಿ ಇದು ಒಂದಾಗಿದೆ, ನೀರು. ಆರೋಗ್ಯ ಸೌಲಭ್ಯ ಯಾವುದರಿಂದ ದೊರೆಯುತ್ತದೆ? ಆಸ್ಪತ್ರೆಯಿಂದ ನಮಗೆ ಆರೋಗ್ಯ ಸೌಲಭ್ಯ ದೊರೆಯುತ್ತದೆ. ಶುದ್ಧ ಕುಡಿಯುವ ನೀರಿನ ಸಿಗುವಂಥ ಲಾಭವೇನು ಅಂತಂದರೆ ರೋಗ ನಿರ್ವಹಣೆ ಆಗುವಂಥದ್ದು. 1837ರಲ್ಲಿ ಚಾರ್ಲ್ಸ್ ಬ್ಯಾಬೇಜ್ ಮೊದಲ ಕಂಪ್ಯೂಟರ್ನ ತಯಾರಿಸಿದನು. ರೈಟ್. ಇಂದಿನ ಕಾಲದಲ್ಲಿ ಅಡುಗೆಗೆ ಮಣ್ಣಿನ ಪಾತ್ರೆಯನ್ನು ಬಳಕೆ ಮಾಡುತ್ತಾರೆ. ಇಂದಿನ ಕಾಲದಲ್ಲಿ ಅಂದರೆ ಇವಾಗ ನಾವು ಅಡುಗೆಗೆ ಮಣ್ಣಿನ ಪಾತ್ರೆಯನ್ನು ಬಳಸ್ತೇವಾ? ಇಲ್ಲ. ಲೋಹಗಳನ್ನು ಸ್ವಚ್ಛಗೊಳಿಸುವುದು ಕಷ್ಟ ಮತ್ತು ದೈನಂದಿನ ಜೀವನದಲ್ಲಿ ಬಳಸುವುದು ಕಡಿಮೆ. ಇದು ತಪ್ಪು. ಯಾಕೆಂದರೆ ದೈನಂದಿನ ಜೀವನದಲ್ಲಿ ನಾವು ಲೋಹಗಳನ್ನು ಅತಿ ಹೆಚ್ಚು ಬಳಸ್ತಿದ್ವಿ ಮತ್ತು ಸ್ವಚ್ಛತೆ ಮಾಡಿಕೊಳ್ಳೋದು ಸುಲಭ. ಬೀಸಣಿಕೆ ಮತ್ತು ಪಂಖ ಫ್ಯಾನ್ನ ಒಂದು ಚಿತ್ರವನ್ನು ಬರೆದು ಬಣ್ಣ ಹಾಕಬೇಕು. ಇದಕ್ಕೆ 4 ಅಂಕ ಇರುವಂಥದ್ದು. ನೆಕ್ಸ್ಟ್ ಮೌಖಿಕ ಪ್ರಶ್ನೆ. ಇವುಗಳನ್ನು ನೀವು ಶಿಕ್ಷಕರ ಮುಂದೆ ಉತ್ತರಿಸುವಂಥದ್ದು. ಪಾಠ 23 ಉಡುಪು ವಿನ್ಯಾಸ. ಉಡುಪು ವಿನ್ಯಾಸವು ಯಾವುದನ್ನು ಸೂಚಿಸುತ್ತದೆ? ಉಡುಪಿನ ಆಕಾರ ಮತ್ತು ಶೈಲಿಯನ್ನು ಸೂಚಿಸುತ್ತದೆ. ಹವಾಮಾನವು ಉಡುಪು ವಿನ್ಯಾಸದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಹವಾಮಾನಕ್ಕೆ ಅನುಗುಣವಾಗಿ ನಾವೇನು ಮಾಡಬೇಕು? ಉಡುಪನ್ನು ಬದಲಾಯಿಸಬೇಕು.
ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಯಾವ ರೀತಿಯ ಉಡುಪನ್ನು ನಾವು ಧರಿಸ್ತೇವೆ? ರೈನ್ ಕೋಟನ್ನು ಧರಿಸ್ತೇವೆ. ಬೇಸಿಗೆಗೆ ಬಿಳಿ ಬಣ್ಣದ ಬಟ್ಟೆಯೇ ಸೂಕ್ತ. ಮಳೆಗಾಲದಲ್ಲಿ ರೈನ್ ಕೋಟ್ ಹಾಕ್ತೇವೆ. ಚಳಿಗಾಲದಲ್ಲಿ ಉಣ್ಣೆ ಬಟ್ಟೆಗಳನ್ನು ಧರಿಸ್ತೇವೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ ಸೀರೆಗಳಿಗೆ ಪ್ರಸಿದ್ಧವಾಗಿರುವಂಥದ್ದು. ಕರ್ನಾಟಕ ರಾಜ್ಯದಲ್ಲಿ ರೇಷ್ಮೆ ಹೆಚ್ಚು ಉತ್ಪಾದಿಸ್ತೀವಿ ಅನ್ನತಕ್ಕಂಥದ್ದು ಸರಿ ಇರುವಂಥದ್ದು. ರೇಷ್ಮೆ ಹೀಗೆ ಬಣ್ಣಿಸಲ್ಪಡುವುದಿಲ್ಲ, ರಾಸಾಯನಿಕ ಬಣ್ಣಗಳನ್ನು ಮಾತ್ರ ಬಳಸಲಾಗ್ತದೆ ಅನ್ನತಕ್ಕಂಥದ್ದು ತಪ್ಪು. ಉಡುಪನ್ನು ತಯಾರಿಸುವಂತಹ ಹಂತಗಳನ್ನು ಹೇಳಿದರೆ, ಸಸ್ಯಗಳಿಂದ ನಾವು ಹತ್ತಿಯನ್ನು ಪಡೆಯುತ್ತೇವೆ, ಹತ್ತಿಯಿಂದ ನೂಲನ್ನು ಪಡೆಯುತ್ತೇವೆ, ನೂಲಿನಿಂದ ಬಟ್ಟೆಯನ್ನು ತಯಾರಿಸ್ತೇವೆ, ಬಟ್ಟೆಗೆ ಬಣ್ಣವನ್ನು ಹಾಕ್ತೇವೆ, ಆಮೇಲೆ ದರ್ಜೆಯು ಹೊಲೆದು ಉಡುಪನ್ನು ತಯಾರಿಸ್ತಾನೆ. ಇವು 4 ಹಂತಗಳಲ್ಲಿ ಬಟ್ಟೆ ರೆಡಿ ಆಗುವಂಥದ್ದು. ನೆಕ್ಸ್ಟ್ ಮೌಖಿಕ ಕ್ವಶನ್ಸ್ಗಳನ್ನು ಇಲ್ಲಿ ನೋಡ್ಬೋದು, ಇವುಗಳನ್ನು ನೀವು ನೋಡ್ಬೋದು. ನೆಕ್ಸ್ಟ್ ಬಂದರೆ ಮೋಡಣ್ಣನ ಪಯಣ. ಬೆಟ್ಟಗಳು ಸಮುದ್ರ ಮಟ್ಟದಿಂದ ಸುಮಾರು 600 ಮೀಟರಷ್ಟು ಎತ್ತರದಲ್ಲಿವೆ. 2 ಬೆಟ್ಟಗಳ ನಡುವೆ ಇರುವಂತಹ ಸಂಕುಚಿತ ಭೂಮಿಯನ್ನು ನಾವು ಕಣಿವೆ ಅಂತೇಳಿ ಕರಿತೀವಿ. ತುಂಬ ಎತ್ತರದಿಂದ ಬರುವಂಥ ನೀರನ್ನು ಜಲಪಾತ ಅಂತ ಕರಿತೀವಿ. ನದಿಗಳು ಮಣ್ಣು ತಂದು ಮಾಡಿದಂತಹದನ್ನು ಮೆಕ್ಕಲು ಮಣ್ಣು ಎಂದು ಕರೆಯುತ್ತೇವೆ. ನದಿಯ ನೀರು ಬೆಟ್ಟದಿಂದ ಬಿದ್ದಾಗ ಜಲಪಾತ ಸೃಷ್ಟಿಯಾಗ್ತವೆ. ಹೌದು, ಸರಿ ಇರುವಂಥದ್ದು. ಸರಿ ತಪ್ಪನ್ನು ಹಾಕಬೇಕು, ಸರಿ ಇರುವಂಥದ್ದು. ಪ್ಲಾಸ್ಟಿಕ್ ರಾಸಾಯನಿಕಗಳು ಅತಿ ಬಳಕೆಯಿಂದ ಮಣ್ಣು ಮಲಿನಗೊಳ್ಳುತ್ತದೆ. ಹೌದು, ಸರಿ ಇರುವಂಥದ್ದು. ಮರುಭೂಮಿ 2 ಲಕ್ಷಣಗಳು ಏನಪ್ಪ ಅಂತಂದರೆ, ಹಗಲಿನಲ್ಲಿ ಅತಿ ಉಷ್ಣ ಇರ್ತದೆ, ರಾತ್ರಿ ವೇಳೆಯಲ್ಲಿ ಅತಿ ಚಳಿ ಇರ್ತದೆ. ಕಡಲ ಅಲೆಗಳಿಂದ ಆಗುವ ಪರಿಣಾಮ ಏನಂತಂದರೆ, ಕಡಲ ಅಲೆಗಳು ನೊರೆ ಮತ್ತು ಮರಳು ಮಣ್ಣನ್ನು ಏನು ಮಾಡ್ತವೆ? ಹೆಚ್ಚಿಗೆ ಸಂಚಯನ ಮಾಡ್ತವೆ. ಮೌಖಿಕ ಪರೀಕ್ಷೆಗಳು. ಬೇಸಿಗೆ ಚಳಿಗಾಲದಲ್ಲಿ ವಾತಾವರಣ ಹೇಗಿರ್ತದೆ? ಬೇಸಿಗೆಯಲ್ಲಿ ಉಷ್ಣಾಂಶ ಹೆಚ್ಚಾಗಿರ್ತದೆ, ಚಳಿಗಾಲದಲ್ಲಿ ಶೀತ ಇರ್ತದೆ. ವಾಯುವಿನ 2 ಉಪಯೋಗಗಳು. ನಮಗೆ ಆಮ್ಲಜನಕವನ್ನು ಸೇವಿಸಲಿಕ್ಕೆ, ಶುದ್ಧ ಗಾಳಿಯನ್ನು ಸೇವಿಸಲಿಕ್ಕೆ ಬೇಕು, ಮತ್ತು ವಿಮಾನಗಳು ಹಾರಾಟ ಮಾಡಲಿಕ್ಕೆ ಗಾಳಿ ಬೇಕು. ನೀರಿನ ಮಾಲಿನ್ಯ ಹೇಗೆ ಉಂಟಾಗುತ್ತದೆ? ನಾವು ಕೈಗಾರಿಕೆಗಳಿಂದ ಬಿಡುವಂತಹ ಕಲುಷಿತ ನೀರಿನ ಮಾಲಿನ್ಯ ಉಂಟಾಗುತ್ತದೆ. ವಾಯುಮಾಲಿನ್ಯ ಏನಾಗ್ತದೆ? ಕೈಗಾರಿಕೆಗಳಿಂದ ಬಿಡುಗಡೆ ಆಗುವಂತಹ ಹೊಗೆ ಏನಿದೆ, ಹೊಗೆಯಿಂದ ಕಲುಷಿತ ಆಗ್ತದೆ. ಮತ್ತು ದಟ್ಟಣೆಯ ವಾಹನಗಳ ಓಡಾಟದಿಂದಲೂ ಕೂಡ ವಾಯುಮಾಲಿನ್ಯ ಆಗ್ತದೆ. ಮಳೆಗಾಲದಲ್ಲಿ ವಾತಾವರಣ ಹೇಗಿರ್ತದೆ? ಮಳೆಗಾಲದಲ್ಲಿ ವಾತಾವರಣ ತಂಪಾಗಿರುತ್ತದೆ ಮತ್ತು ಭೂಮಿಯ ಮೇಲೆ ನೀರಿನಿಂದ ಕೂಡಿರುತ್ತದೆ. ಬೇಸಿಗೆಯಲ್ಲಿ ಜನರು ಯಾವ ಉಡುಪನ್ನು ಧರಿಸ್ತಾರೆ? ಹತ್ತಿ ಬಟ್ಟೆಯಿಂದ ತಯಾರಾದ ಬಿಳಿ ಬಟ್ಟೆಗಳನ್ನು ಧರಿಸ್ತಾರೆ. ನೆಕ್ಸ್ಟ್ ಲಾಸ್ಟ್ ಪಾಠ, ಘಟಕ 25, ನಮ್ಮ ರಾಜ್ಯ ನಮ್ಮ ಹೆಮ್ಮೆ. ಪಶ್ಚಿಮ ಕರಾವಳಿ ಪ್ರದೇಶ ಉಡುಪಿಯನ್ನು ಒಳಗೊಂಡಿದೆ. ಮಲೆನಾಡು ಪ್ರದೇಶ ಕಾಫಿ ಬೆಳೆಗೆ ಫೇಮಸ್ ಇದೆ. ಉತ್ತರ ಸಮತಟ್ಟು ಮೈದಾನ ಅಂದರೆ ಚಿನ್ನ ಮತ್ತು ಕಬ್ಬಿಣ ಸಿಗ್ತದೆ ಅಲ್ಲಿ. ದಕ್ಷಿಣ ಸಮತಟ್ಟಿನಲ್ಲಿ ಮೈಕಾ ಮತ್ತು ಗ್ರಾನೈಟ್ ಸಿಗ್ತದೆ. ಹಂಪೆ ಒಂದು ಪ್ರಾಕೃತಿಕ ಸ್ಥಳ ಅಥವಾ ಐತಿಹಾಸಿಕ ಸ್ಥಳವಾಗಿದೆ. ಸರಿ ತಪ್ಪು. ಕರ್ನಾಟಕದ ಉತ್ತರದಲ್ಲಿ ಕೇರಳ ಇದೆ ಅಂತಕ್ಕಂಥದ್ದು ತಪ್ಪು. ಉಡುಪಿ ಪಶ್ಚಿಮ ಕರಾವಳಿ ಪ್ರದೇಶದಲ್ಲಿದೆ, ಸರಿ. ಕರ್ನಾಟಕದಲ್ಲಿರುವಂಥ ಒಟ್ಟು ಜಿಲ್ಲೆಗಳು 31. ಕರ್ನಾಟಕದ ರಾಜ್ಯ ಬೆಂಗಳೂರು. ನದಿಗಳಿಂದ ಆಗುವಂಥ ಉಪಯೋಗ ಏನು ಅಂತಂದರೆ, ನದಿಗಳು ಕುಡಿಯಲಿಕ್ಕೆ ನೀರನ್ನು ಕೊಡ್ತವೆ, ಕೃಷಿ ಭೂಮಿಗೆ ನೀರನ್ನು ಒದಗಿಸಿಕೊಡ್ತವೆ. ಮನುಷ್ಯನು ದೈನಂದಿನ ಜೀವನವನ್ನು ನಡೆಸಲಿಕ್ಕೆ ನದಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಸಂಪದ್ಭರಿತ ಕರ್ನಾಟಕ ಕುರಿತು ನಿನ್ನ ಅನಿಸಿಕೆಯನ್ನು ಬರೆಯಿರಿ ಅಂತ ಕೇಳಿದರೆ, ಅದೇ ಕರ್ನಾಟಕದಲ್ಲಿ 3 ಪ್ರಾಕೃತಿಕ ಭಾಗಗಳನ್ನು ನಾವು ಕಾಣ್ತೇವೆ. ಕರಾವಳಿ ಭಾಗ, ಪಶ್ಚಿಮ ಘಟ್ಟಗಳು ಮತ್ತು ಮೈದಾನ ಪ್ರದೇಶಗಳನ್ನು ಕಾಣ್ತೇವೆ ಅಂತ ಬರೆಯುವಂಥದ್ದು. ಕರ್ನಾಟಕದಲ್ಲಿ ಅತಿಯಾಗಿ ಮಳೆ ಬೀಳುವಂತಹ ಪ್ರದೇಶ ಯಾವುದಂದರೆ ಮಲೆನಾಡು ಪ್ರದೇಶ. ಶ್ರೀಗಂಧ ಹೆಚ್ಚಾಗಿ ಬೆಳೆಯುವಂಥದ್ದು ಮಲೆನಾಡು ಪ್ರದೇಶದಲ್ಲಿ. ಕರ್ನಾಟಕದ 2 ನೆರೆ ರಾಜ್ಯಗಳನ್ನು ತಿಳಿಸಿ ಅಂದರೆ ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ. ದಕ್ಷಿಣ ಮೈದಾನದಲ್ಲಿ ಜನರು ಪ್ರಮುಖ ಕಸುಬು ತೆಂಗು ಅಥವಾ ತೋಟಗಾರಿಕೆ ವ್ಯವಸಾಯವನ್ನು ಮಾಡುವಂಥದ್ದು. ಕರ್ನಾಟಕದ ಪಶ್ಚಿಮಕ್ಕಿರುವಂತಹ ಸಮುದ್ರ ಯಾವುದು ಅಂದರೆ ಅರಬ್ಬಿ ಸಮುದ್ರ. ಇಷ್ಟು 4ನೇ ತರಗತಿಯ 2ನೇ ಸೆಮಿಸ್ಟರ್ಲಿ ಬರುವಂಥ ಎಲ್ಲ ಘಟಕಗಳ ಪರಿಸರ ಅಧ್ಯಯನದ ಕ್ವಶನ್ಸ್ ಪೇಪರ್ ಆ್ಯಂಡ್ ಆನ್ಸರ್ಸ್ಗಳನ್ನು ತಿಳಿಸಲಾಗಿದೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.